ಕಳೆದ 1 ತಿಂಗಳ ಹಿಂದೆ ಪಶ್ಚಿಮ ಬಂಗಾಳ ನಿವಾಸಿ ಅನಿಲ್ ಎಂಬಾತನು ಬಜೆಗೊಲ್ಲಿಯ ಪಾರ್ವತಿ ಎಸ್ಟೇಟ್ನಲ್ಲಿ ಕಾವಲುಗಾರನಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದು, ಈತನಿಗೆ ರೋಹಿತ್ ಎಂಬಾತನೊಬ್ಬ ಗೆಳೆಯನಿದ್ದನು. ತಾರೀಖು 3ರ ರಾತ್ರಿ ವೇಳೆಯಲ್ಲಿ ಅನಿಲ್ ತನ್ನ ಮೇಲಾಧಿಕಾರಿಯವರಿಗೆ ತಾನು ಬೈಕಿನಿಂದ ಬಿದ್ದು ಮೂಗಿಗೆ ಗಾಯಗಳಾಗಿರುವುದಾಗಿ ಹೇಳಿಕೊಂಡ ಮೇರೆಗೆ ತೋಟದ ರೈಟರ್ ಆತನನ್ನು ತಂದು ಸಿದ್ದಾಪುರ ಸರಕಾರಿ ಆಸ್ಪತ್ರೆಗೆ ಸೇರಿಸಲಾಯಿತು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದರೆ ಅನಿಲ್ ತಡರಾತ್ರಿ ಸುಮಾರು 1 ಗಂಟೆಗೆ ಆಸ್ಪತ್ರೆಯಿಂದ ಹೊದಿಕೆ ಸಮೇತ ಎದ್ದು ಬಜೆಗಲ್ಲಿಯ ಕಡೆಗೆ ನಡೆದುಕೊಂಡು ಹೋಗಿದ್ದಾನೆ. ಈತನ ಮೂಗಿನ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ರಕ್ತ ಸೋರುತ್ತಿದ್ದು, ಆದರೂ ಈತ ಅಲ್ಲಿಂದ ಸುಮಾರು 3 ಕಿಲೋಮೀಟರ್ ನಡೆದುಕೊಂಡು ಹೋಗಿದ್ದು ಮೊಹಮ್ಮದ್ ಅವರ ಮನೆಯ ಮುಂಭಾಗದಲ್ಲಿ ಮಲಗಿದ್ದಾನೆ. ಅಲ್ಲದೆ ಆತ ಮಲಗಿದಲ್ಲಿಯೇ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಮೊಹಮ್ಮದ್ ಅವರ ಮಕ್ಕಳು ಬೆಳಗಿನ ಜಾವ ಮನೆಯ ಬಾಗಿಲು ತೆರೆಯುತ್ತಿದ್ದಂತೆ ಆತನ ಮೃತದೇಹವನ್ನು ಕಂಡು ತಕ್ಷಣ ಸಿದ್ದಾಪುರ ಠಾಣೆಗೆ ವಿಷಯ ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕಾಗಮಿಸಿದ ಸಿದ್ದಾಪುರ ಪೊಲೀಸರು ಆತನ ಸ್ನೇಹಿತನ ಪತ್ತೆಗೆ ಮುಂದಾದರು. ಅಷ್ಟರಲ್ಲಾಗಲೇ ಆತನ ಸ್ನೇಹಿತ ರೋಹಿತ್ ಸಿದ್ದಾಪುರದಿಂದ ಕಾಲ್ಕಿತ್ತಿದ್ದ. ಆದರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ರೋಹಿತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರ ತನಿಖೆ ಸಂದರ್ಭ ರೋಹಿತ್ ತಾನು ಮತ್ತು ತನ್ನ ಸ್ನೇಹಿತ ಬಿಪಿನ್ ಸೇರಿ ಅನಿಲ್ನನ್ನು ಸೌದೆಯಿಂದ ಹೊಡೆದಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಸುದ್ದಿ ಸಂಗಮಕ್ಕಾಗಿ ಅಜೀಜ್ ಎಮಿ, ಸಿದ್ದಾಪುರ.